ಈಗ ನಾವು ರೇವಾ ಮತ್ತು ನರ್ಮದಾ ನದಿಯ ಸಂಗಮ ಕ್ಷೇತ್ರ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರಕ್ಕೆ ಬಂದೀವಿ. ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಮಹಾತ್ಮರಿಗೆ ಶಾಪ ವಿಮೋಚನೆ ಆಗಿರ್ತಕ್ಕಂಥ ಇದು ಸ್ಥಳ ಅದು. ಮೊದಲು ಕುಬೇರ ಏನು ಮಾಡ್ತಾನೆ ಅಂತಂದ್ರೆ, ಒಂದು ಪತಿವ್ರತಾ ಸ್ತ್ರೀಯೊಂದಿಗೆ ಒಂದು ಅನುಚಿತ ವರ್ತನೆ ಆಗ್ತದೆ. ಅದಕ್ಕೆ ಆ ಪತಿವ್ರತಾ ಸ್ತ್ರೀ ಏನು ಮಾಡ್ತಾಳೆ ಅಂದ್ರೆ, ಆಕೆ ಭಾಳ ಶಕ್ತಿವಂತ ಇರ್ತಾಳೆ, ತಪಸ್ವಿ ಸ್ತ್ರೀ ಇರ್ತಾಳೆ. ಆಕೆ ಏನು ಮಾಡ್ತಾಳೆ ಅಂತಂದ್ರೆ ಅವ್ನಿಗೆ ಶಾಪ ಕೊಡ್ತಾಳೆ, ನೀನು ರೋಗಿಷ್ಠನಾಗುವಂತೆ ಶಾಪ ಕೊಡ್ತಾಳೆ. ಆಮೇಲೆ ಕುಬೇರಿಗೆ ಒಂದೇ ಕ್ಷಣದೊಳಗೆ ಅದ್ರ ಜ್ಞಾನ ಅರಿವಾಗ್ತದೆ. ಅರೆ ನಾ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ಕೊಂಡು ಆ ಸ್ತ್ರೀಯನ್ನೇ ಕೇಳ್ತಾನೆ. ಆಯಿತು, ನನ್ನಿಂದ ಒಂದು ತಪ್ಪಾಗಿಬಿಟ್ಟದೆ, ಇದಕ್ಕೆ ಪರಿಹಾರಕ್ಕೆ ನಾ ಏನು ಮಾಡಬೇಕು, ಎಲ್ಲಿ ಹೋದ್ರೆ ನನಗಿದು ಪರಿಹಾರ ಆಗ್ತದಂತಂದು ಆಕೆ ಹೇಳ್ತಾಳೆ. ನೀನು ನರ್ಮದಾ ತಟಾಕಕ್ಕೆ ಹೋಗಿ ಅಲ್ಲೇ ತಪಸ್ಸು ಮಾಡು, ಆವಾಗ ನಿಂದು ಇದರಿಂದ ಶಾಪ ವಿಮೋಚನೆ ಆಗ್ತದೆ ಅಂತ ಹೇಳ್ಕೊಂಡು ಆ ಪತಿವ್ರತಾ ಸ್ತ್ರೀ ಕುಬೇರನಿಗೆ ಹೇಳ್ತಾಳೆ. ಕುಬೇರ ಏನು ಮಾಡ್ತಾನೆ ಅಂದ್ರೆ, ಈ ನರ್ಮದಾ ತಟಿ ರೇವಾ ಮತ್ತು ನರ್ಮದಾ ನದಿಯ ಸಂಗಮ ಸ್ಥಳಕ್ಕೆ ಇಲ್ಲಿ ಬರ್ತಾನೆ. ಇಲ್ಲೇ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದ ಫಲದಿಂದ ಅವಾಗ ಪರಶಿವ ಪ್ರಕಟ ಆಗ್ತಾನೆ. ಪ್ರಕಟನಾಗಿ ಈ ಸಂಗಮ ಅವನ ಶಾಪ ವಿಮೋಚನೆಯನ್ನು ಸಾಕ್ಷಾತ್ ಪರಶಿವ ನಿತ್ಯ ನರ್ಮದೆ ಅವನ ಶಾಪ ವಿಮೋಚನೆ ಆಗ್ತದೆ. ಮುಂದವ ಇಲ್ಲಿ ನರ್ಮದಾ ನದಿ ತೀರದ, ಇಲ್ಲಿ ರೇವಾ ನದಿ ಸಂಗಮದ ತೀರದೊಳಗೆ ಒಂದು ಕುಬೇರೇಶ್ವರ ಸ್ಥಾಪನೆಯನ್ನು ಮಾಡ್ತಾನೆ. ಇದೇ ಸ್ಥಳದೊಳಗೆ ಏನೊಂದು ವಿಶೇಷತೆ ಅಂದ್ರೆ, ಯಾರಿಗೆ ಇಲ್ಲಿ ನಮ್ಮ ಲೌಕಿಕ ಜೀವನದೊಳಗೆ ಹಣದ ತೊಂದರೆ ಇರ್ತದೋ ಅವರೆಲ್ಲ ಬಂದು ಇಲ್ಲಿ ಕುಬೇರೇಶ್ವರನ ದರ್ಶನ ತೊಗೊಂಡು ಹೋಗೋದು ಇಲ್ಲಿ ವಾಡಿಕೆ ಅದ. ಇಲ್ಲಿ ಸಾಕಷ್ಟು ಜನ ಈಗಾಗಲೇ ಬಂದಾರ. ಅವರೆಲ್ಲ ನಿತ್ಯ ಇಲ್ಲಿ ಕುಬೇರೇಶ್ವರ ದರ್ಶನಕ್ಕೆ ಬರೋಂಥವ್ರಿದ್ದಾರೆ. ಆಮೇಲೆ ಇಲ್ಲಿ ಏನಾದ್ರು ನೀರೊಳಗೆ ನಿಂತು ಸುವರ್ಣ ದಾನ ಮಾಡೋದ್ರಿಂದ ಅನಂತ ಫಲ ಅದ ಅಂಥೇಳಿ ಪುರಾಣದೊಳಗೆ ಹೇಳ್ತದೆ. ಹೀಗಾಗಿ ರೇವಾ ಮತ್ತು ನರ್ಮದಾ ನದಿ ಸಂಗಮ ತೀರದಲ್ಲಿ ಇದು ಭಾಳ ಶ್ರೇಷ್ಠ ಅದ. ಇನ್ನೊಂದು ಸತಿ ಏನಾಗ್ತದೆ ಅಂದ್ರೆ, ರಾಜ ದಕ್ಷ ಏನು ಮಾಡ್ತಾನಂತಂದ್ರೆ, ಅವ್ನು 60 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಆ ಕಣ್ಣಿನೊಳಗೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಇವರೆಲ್ಲ 27 ನಕ್ಷತ್ರ ಅಧಿದೇವತೆಗಳು ಅಲ್ಲ, ಅವ್ರ ಮಕ್ಕಳೇ. ಅವ್ರೇನು ಮಾಡ್ತಾರೆ, 27 ಕನ್ಯೆಯರನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಆ 27 ಕನ್ಯೆಯರು ಏನು ಮಾಡ್ತಾರೆ, ಅವನ ಹೆಂಡತಿಯರೊಳಗೆ ಅವ ಚಂದ್ರ ಏನು ಮಾಡ್ತಾನಂದ್ರೆ, ಎಲ್ಲ ಕನ್ಯೆಯರು ಎಲ್ಲ ಹೆಂಡತಿಯರಿಗಿಂತನೂ ರೋಹಿಣಿ ಮೇಲೆ ಭಾಳ ಪ್ರೇಮ ಇರ್ತಾನೆ. ಅವ್ರ ಸಂತಿ ಹೆಚ್ಚು ಮಾತಾಡೋದು, ಅವ್ಳನ್ನ ಕರ್ಕೊಂಡೆಲ್ಲ ಸಂಚಾರಕ್ಕೆ ಹೋಗಿಂಗೆಲ್ಲ ಮಾಡ್ತಿರ್ತಾನೆ. ಅದಿನ್ನು 26 ಜನ ಹೆಂಡತಿಯರಿಗೆ ಭಾಳ ಸಿಟ್ಟು ಬರ್ತದೆ, ಮನಸ್ಸಿಗೆ ನೋವು ಆಗ್ತದೆ. ಅರೆ ನಾವು ಇವಂಗೆಲ್ಲ ತಪಸ್ಸಿಗೆ ಸಹಾಯ ಮಾಡ್ತೀವಿ ಮತ್ತು ಎಲ್ಲದಕ್ಕೆ ಇವ್ನು ಹೇಳ್ದಂಗೆ ನಾವು ನಡ್ಕೋತೀವಿ, ಆದರೂ ನಮ್ಮ ಮೇಲೆ ಇವಾಗ ಪ್ರೇಮ್ ಮಾಡಂಗಿಲ್ಲ ಅಂತ ತಿಳ್ಕೊಂಡು ತಂದೆಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಹಿಂಗೆ ಅವ ನಮ್ಗೆ ಪ್ರೇಮ್ ಮಾಡಂಗಿಲ್ಲ, ರೋಹಿಣಿನ ಅಷ್ಟು ಭಾಳ ಪ್ರೇಮ್ ಮಾಡ್ತಾನೆ ಅಂತೇಳಿ. ಅವಾಗ ಅವ ರಾಜ ದಕ್ಷ ಏನು ಮಾಡ್ತಾನಂದ್ರೆ, ಚಂದ್ರನಿಗೆ ಒಂದು ಶಾಪ ಕೊಡ್ತಾನೆ, ನಿನ್ನ ರಾಜಕ್ಷ ರೋಗ ಬರಲಿ ಅಂತೇಳಿ. ಚಂದ್ರ ಏನು ಮಾಡ್ತಾನೆ, ಮನಸ್ಸಿಗೆ ಭಾಳ ಖಿನ್ನತೆ ಆಗ್ತದೆ. ಅವಾಗ ಇಬ್ಬರಿಗೂ ವಾದ ವಿವಾದ ಆಗ್ತದೆ. ಇಲ್ಲ ನಾ ಎಲ್ಲರೂ ಸಮ ಪ್ರೀತಿ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ, ಇಲ್ಲ ಇವ್ ಮಾಡಂಗಿಲ್ಲ ಅಂತ ಇವ್ರು ಹೇಳ್ತಾರೆ. ಕೊನೆಗೆ ಅವ ರಾಜಕ್ಷಯ ರೋಗ ಬರಲಿ ಅಂತ ಶಾಪ ಕೊಡ್ತಾನೆ. ಚಂದ್ರನಿಗೆ ಆಮೇಲೆ ಪಶ್ಚಾತ್ತಾಪ ಆಗ್ತದೆ. ಅರೆ ನಾ ತಪ್ಪು ಮಾಡಿದೆ, ಬರೀ ರೋಹಿಣಿನಷ್ಟು ಪ್ರೇಮ್ ಮಾಡಬಾರ್ದಿತ್ತು, 26 ಹೆಂಡತಿಯರನ್ನು ನಾ ಪ್ರೇಮ್ ಮಾಡಬೇಕಾಗಿತ್ತು. ಆದ್ರದ್ದು ಶಾಪದ ವಿಮೋಚನೆ ಆಗಬೇಕಲ್ಲ. ಆಮೇಲೆ ಏನು ಮಾಡ್ತಾನೆ, ಅವ ಇದೇ ರೇವಾ ಮತ್ತು ನರ್ಮದಾ ನದಿ ಸಂಗಮ ಇಲ್ಲೇ ಬರ್ತಾನೆ. ಬಂದು ಚಂದ್ರ ಇಲ್ಲೇ ನರ್ಮದಾ ತಟಾಕದೊಳಗಿದ್ದು ತಪಶ್ಚರ್ಯ ಮಾಡ್ತಾನೆ. ಆಮೇಲೆ ಪರಶಿವ ಪ್ರಕಟ ಆಗಿ ಅವನ ಬಿದ್ದಂಥ ರಾಜಕ್ಷಯ ರೋಗದ ಶಾಪದಿಂದ ಚಂದ್ರನ ವಿಮುಕ್ತಿ ಮಾಡ್ತಾನೆ. ಇದೇನದ, ಇದು ಸಾಮಾನ್ಯವಾಗಿರ್ತಕ್ಕಂಥ ಸ್ಥಳ ಅಲ್ಲ. ಇದರಿಂದ ಇತಿಹಾಸದ ಹಿನ್ನೆಲೆ ಅದ. ಈಗೂ ಕೂಡ ಅನೇಕ ರೋಗಿಷ್ಠ ಜನ, ಏನೋ ಜೀವನದೊಳಗೆ ತಾಪತ್ರೆ ಆದವರು ಭಾಳ ಜನ ಇಲ್ಲಿ ಕುಬೇರ ಸ್ಥಾನಕ್ಕೆ ಬಂದು ನಡ್ಕೊಳ್ಳುವಂಥ ರೀತಿ ಅದ. ಇವತ್ತು ನಮ್ಮದು ಭಾಗ್ಯದ, ನಾವು ಈ ಸ್ಥಳಕ್ಕೆ ಬಂದೇವಿ. ಈ ಸ್ಥಳ ಬಹಳ ವಿಶೇಷತೆ ಅದ. ನಾ ಏನು ಬೇಡ್ಕೋತೇನೆಂದ್ರೆ, ಇದನ್ನು ವಿಡಿಯೋ ನೋಡುವಂಥವ್ರು ನೀವು ಯಾವುದೇ ಊರಲ್ಲಿರ್ರಿ, ಭಗವಂತ ಆ ಕುಬೇರೇಶ್ವರನ ಕೃಪಾ ನಿಮ್ಮ ಮೇಲೂ ಆಗಲಿ ಅಂತ ತಿಳ್ಕೊಂಡು ನಾ ಪ್ರಾರ್ಥನೆ ಮಾಡ್ತೀನಿ. ನರ್ಮದೇ ಹರ.